ದಿನದ ಖರ್ಚು 32 ರೂಪಾಯಿ ಆದಮೇಲೆ ತಿಂಗಳ ಖರ್ಚು ಎಷ್ಟಿರಬೇಕು ಅಲ್ವಾ? ಇಷ್ಟಕ್ಕೂ ಒಬ್ಬ ಆರೋಗ್ಯವಂತ ವ್ಯಕ್ತಿ ಆರೋಗ್ಯವಂತನಾಗಿ ಬದುಕೋದಕ್ಕೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಅನ್ನೋದನ್ನು ಪೈಸಾ ಲೆಕ್ಕ ಹಾಕಿ ಕೊಟ್ಟಿದೆ ನಮ್ಮ ಪ್ಲಾನಿಂಗ್ ಕಮಿಷನ್. ಜಸ್ಟ್ ವಾಚ್ ದಿಸ್. ದಿನಕ್ಕೆ 32 ರೂಪಾಯಿ ಖರ್ಚು ಮಾಡೋರು ಬಡವರಲ್ಲ ಅನ್ನೋ ಹಾಸ್ಯಾಸ್ಪದ ವರದಿಯ ಸ್ಯಾಂಪಲ್ ಅಷ್ಟೇ ನೋಡಿದ್ರಿ. ಅದು ಅಷ್ಟಕ್ಕೆ ನಿಂತಿಲ್ಲ, ಇನ್ನೂ ಕಂಟಿನ್ಯೂ ಆಗುತ್ತೆ. ಆ ರಿಪೋರ್ಟ್ನಲ್ಲಿ ಇನ್ನೂ ಒಂದಷ್ಟು ಹಾಸ್ಯಾಸ್ಪದ ಅಂಶಗಳಿವೆ. ನಗ್ತಾ ನೋಡ್ಕೊಂಡು ಹೋಗಿ, ತಲೆ ಚೆಚ್ಕೋಬೇಡಿ. ಕುಟುಂಬದ ಖರ್ಚಿಗೆ 3860 ರೂಪಾಯಿ ಸಾಕು. ಮುಂಬೈ, ದೆಹಲಿ, ಬೆಂಗಳೂರು, ಚೆನ್ನೈ ಇವು ದೇಶದ ಅತಿ ದೊಡ್ಡ ನಗರಗಳು. ಈ ನಗರಗಳಲ್ಲಿ ಬದುಕೋರ್ಗೆ ತಮ್ಮ ಫ್ಯಾಮಿಲಿ ಖರ್ಚಿಗೆ ತಿಂಗಳಿಗೆ 3860 ರೂಪಾಯಿ ಇದ್ರೆ ಸಾಕು. ಅವರು ಬಡವರು ಅಂತ ಬ್ರಹ್ಮನೂ ಹೇಳೋಕ್ಕಾಗಲ್ಲ. ಈ 3860 ರೂಪಾಯಿನಲ್ಲಿ ಮನೆ ಬಾಡಿಗೆ, ಅದಕ್ಕೆ ಕಟ್ಟಬೇಕಾದ ತೆರಿಗೆ, ಊಟ, ತಿಂಡಿ, ಗ್ಯಾಸು, ಬಟ್ಟೆ, ಚಪ್ಪಲಿ, ಟೂತ್ಪೇಸ್ಟ್, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಎಲ್ಲವನ್ನೂ ಸೇರಿಸಲಾಗಿದೆ. ವರ್ಷಕ್ಕೊಂದು ಹಬ್ಬ ಅಂತ ಖರ್ಚು ಮಾಡ್ತಿರಲ್ಲ, ಆ ಹಬ್ಬದ ಖರ್ಚು ಈ 3860 ರೂಪಾಯಿನಲ್ಲಿದೆ. ಇದು ಸಾಧ್ಯನಾ? ಮುಂಬೈ, ದೆಹಲಿ, ಚೆನ್ನೈ ಬಿಟ್ಬಿಡಿ, ನಮ್ಮ ಬೆಂಗಳೂರಿನಲ್ಲೇ ಈ ಪ್ರಶ್ನೆಯನ್ನ ಇಡ್ಕೊಂಡು ಹೊರಟ್ರೆ ಎಂತೆಂಥ ಉತ್ತರ ಸಿಕ್ಕಿದ್ವು ಗೊತ್ತಾ? ಕುಟುಂಬದ ಖರ್ಚಿಗೆ ತಿಂಗಳಿಗೆ 3860 ರೂಪಾಯಿ ಸಾಕಾಗುತ್ತಾ? ಇಲ್ಲ ಸರ್, ಸಾಕಾಗೋದಿಲ್ಲ. ಕುಟುಂಬದ ಖರ್ಚಿಗೆ ಈ ಬೆಂಗಳೂರು ಜೀವನದಲ್ಲಿ ಖರ್ಚು ಮಾಡೋದಕ್ಕೆ ಆಗೋದಿಲ್ಲ ಸರ್. ಯಾಕೆಂದರೆ ಮನೆ ಬಾಡಿಗೆ ನೋಡಿದ್ರೆ 5,000-4,000 ರೂಪಾಯಿ ಮನೆ ಬಾಡಿಗೆ ಇದೆ. ಒಂದು ಮಗುಗೆ ಹಾಲು ರೈಟ್ ಬಂದು 24 ರೂಪಾಯಿ ಲೀಟ್ರ್, 25 ರೂಪಾಯಿ ಲೀಟ್ರ್ ಹಾಲಿದೆ. ಭಾಳ ಕಷ್ಟ ಇದೆ, ಸಾಕಾಗಲ್ಲ ಸರ್, ಸಾಕಾಗಲ್ಲ, ಜೀವನ ಮಾಡೋಗೇ ಆಗಲ್ಲ ಸರ್. ಇನ್ನು ಈ ವರದಿಯ ಇನ್ನೂ ಒಂದಿಷ್ಟು ಹಾಸ್ಯಾಸ್ಪದ ಖರ್ಚು ವೆಚ್ಚದ ಲೆಕ್ಕಾಚಾರಗಳಿವೆ. ಒಬ್ಬ ಆರೋಗ್ಯವಂತ ಮನುಷ್ಯ ಆರೋಗ್ಯವಾಗಿ ಬದುಕೋಕೆ ಇಷ್ಟು ಖರ್ಚು ಮಾಡಿದ್ರೆ ಸಾಕಂತೆ. ಈ ವರದಿಯ ಪ್ರಕಾರ ನಗರ ಪ್ರದೇಶಗಳಲ್ಲಿ ಒಬ್ಬ ವ್ಯಕ್ತಿ ದಿನಕ್ಕೆ ಧಾನ್ಯಗಳಿಗೆ 5 ರೂಪಾಯಿ 50 ಪೈಸೆ ಖರ್ಚು ಮಾಡಿದರೆ ಸಾಕು. ಬೇಳೆಗೆ 1 ರೂಪಾಯಿ 2 ಪೈಸೆ ಖರ್ಚು ಮಾಡಿದರೆ ಸಾಕು. ತರಕಾರಿಗೆ 1 ರೂಪಾಯಿ 95 ಪೈಸೆ ಖರ್ಚು ಮಾಡಿದರೆ ಬೇಕಾದಷ್ಟಾಯಿತು. ಹಾಲಿಗೆ ಅಂತ 2 ರೂಪಾಯಿ 33 ಪೈಸೆ ಖರ್ಚು ಮಾಡಿದರೆ ನಿಮ್ಮ ದೇಹ ಬಲಿಷ್ಠವಾಗಿರುತ್ತೆ, ನೋ ಪ್ರಾಬ್ಲಮ್. ಅಡುಗೆ ಮಾಡೋಕೆ ಗ್ಯಾಸ್ನ ಖರ್ಚು ದಿನಕ್ಕೆ 1 ರೂಪಾಯಿ 55 ಪೈಸೆ ಇದ್ದರೆ ಅಬ್ಬಬ್ಬಾ ಅನ್ನೋಷ್ಟಾಗಿ ಹೋಯಿತು. ಇಂಥ ಅಂಶಗಳೆಲ್ಲ ಈ ವರದಿಯಲ್ಲಿವೆ. ಸೊ ನಮ್ಮ ಮಹಾನ್ ದಿ ಗ್ರೇಟ್ ಎಕನಾಮಿಸ್ಟ್ಗಳು ಇಂಥದ್ದೊಂದು ವರದಿ ಕೊಟ್ಟ ಮೇಲೆ ನಾವು ಮೊದಲೇ ಶ್ರೀಮಂತರಲ್ಲ, ಅವರಷ್ಟು ವಿದ್ಯಾವಂತರೂ ಅಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯ ಜನ. ಚೆಕ್ ಮಾಡ್ಕೋಬೇಕಲ್ವಾ? ಚೆಕ್ ಮಾಡಿದ್ದೇವೆ. ಒಂದು ಕುಟುಂಬಕ್ಕೆ ದಿನಕ್ಕೆ ಧಾನ್ಯಗಳಿಗೆ 5 ರೂಪಾಯಿ 50 ಪೈಸೆ ಸಾಕಾ? ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಇದೆ ಬೆಂಗಳೂರಲ್ಲಿ, ಅದಕ್ಕೆ 5.5 ರೂಪಾಯಿ ಅಂತೂ ಸಾಕೇ ಆಗೋದಿಲ್ಲ. ಒಂದು ಕುಟುಂಬಕ್ಕೆ ದಿನಕ್ಕೆ 1 ರೂಪಾಯಿ 2 ಪೈಸೆಯ ಬೇಳೆ ಸಾಕಾಗುತ್ತಾ? ಸಾಕಾಗಲ್ಲ, ಅದೇ ಸಾಧ್ಯ. ಇದು ಕೇಂದ್ರ ಯೋಜನಾ ಆಯೋಗದವರು ಹೇಳ್ತಿರೋ ಒಂದು ಮಾಹಿತಿ. ನಾಟ್ ಅಟ್ ಆಲ್ ಪಾಸಿಬಲ್. ನೀವು ಎಷ್ಟು ಯೂಸ್ ಮಾಡ್ತೀರಾ ದಿನಕ್ಕೆ? ನಾವು 250 ಗ್ರಾಮ್ಸ್, 4 ಜನಕ್ಕೆ ಒಂದು ಕುಟುಂಬಕ್ಕೆ, ಆಲ್ ಆರ್ ಅಡಲ್ಟ್ಸ್, 250 ಗ್ರಾಮ್ಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಡಿನಾಮಿನೇಷನ್ನೇ 50 ಪೈಸೆ ಇರುವಾಗ 1 ಪೈಸೆ ಅದು ಹೇಗೆ ಸಾಧ್ಯ? ಒಂದು ಕುಟುಂಬಕ್ಕೆ 1 ರೂಪಾಯಿ 95 ಪೈಸೆಯ ತರಕಾರಿ ಸಾಕಾಗುತ್ತಾ? ಸಾಕಾಗಲ್ಲ. ಒಂದು ಕುಟುಂಬಕ್ಕೆ 5 ಜನ ಇರ್ತಾರೆ, ಒಂದು ಕುಟುಂಬಕ್ಕೆ ಒಂದೊಂದು ಮನೆಗೆ 10 ಜನ ಇರ್ತಾರೆ. ಅಟ್ಲೀಸ್ಟ್ ಅವ್ರಿಗಾದ್ರೂ 50 ರೂಪಾಯಿ 100 ರೂಪಾಯಿ ತರಕಾರಿ ಬೇಕೇ ಬೇಕು. ಒಂದು ಕುಟುಂಬಕ್ಕೆ ದಿನಕ್ಕೆ 2 ರೂಪಾಯಿ 33 ಪೈಸೆಯ ಹಾಲು ಸಾಕಾ? ಸಾಕಾಗಲ್ಲ. ಯಾಕಂದರೆ ಒಂದು ಲೀಟ್ರ್ ಹಾಲಿಗೆ 17 ರೂಪಾಯಿ. ಪ್ರತಿಯೊಂದು ಎಲ್ಲ ವಸ್ತುಗೂ ರೇಟ್ ಜಾಸ್ತಿ ಆಗಿದೆ. ಅದಕ್ಕಾಗಿ ಸಾಕಾಗಲ್ಲ. ಒಂದು ದಿನಕ್ಕೆ ಕುಟುಂಬ ಅಂದರೆ ಅಮ್ಮ ಒಂದು 100 ರೂಪಾಯಿ ಬೇಕು. ಒಂದು ಕುಟುಂಬಕ್ಕೆ ದಿನಕ್ಕೆ ಅಡುಗೆ ಮಾಡೋಕೆ 1 ರೂಪಾಯಿ 55 ಪೈಸೆಯ ಗ್ಯಾಸ್ ಸಾಕಾ? ಚಾನ್ಸೇ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಒಂದು ಕುಟುಂಬ ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ಏನಂದರೆ ತಿಂಗಳಿಗೆ 25 ದಿವಸಕ್ಕೆ ಗ್ಯಾಸ್ ಹೆಚ್ಚು ಬಂದರೆ ಅದು ತುಂಬಾ ಗ್ರೇಟ್. ಅದು 25 ದಿವಸನೂ ಬರಲ್ಲ ಗ್ಯಾಸು, ಪ್ಲಸ್ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಸೊ ಅದಕ್ಕೆ ಸಾಧ್ಯನೇ ಇಲ್ಲ, ಅದು ಚಾನ್ಸೇ ಇಲ್ಲ. ಅಂದರೆ ಅವ್ರು ಹೇಳಿರೋದು ತಪ್ಪು. ತಪ್ಪು, ಖಂಡಿತವಾಗ್ಲೂ ತಪ್ಪು. ಕೇಳಿದ್ರಲ್ಲ, ಇದು ರಿಯಾಲಿಟಿ ಚೆಕ್.
ಯಾವುದೋ ಏರ್ ಕಂಡೀಷನ್ ರೂಮ್ನಲ್ಲಿ ಕೂತ್ಕೊಂಡು ವರದಿ ಕೊಟ್ಟರೆ ಬಡವರು ದಿನಕ್ಕೆ ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ದುಡಿತಾರೆ ಅನ್ನೋದನ್ನು ನೋಡದೆ ವಿಮಾನದಲ್ಲಿ ಹಾರಾಡ್ಕೊಂಡು ಬರೋ ಇಂಥ ದಿ ಗ್ರೇಟ್ ಅರ್ಥಶಾಸ್ತ್ರಜ್ಞರು ನಮ್ಮ ಭಾರತದ ಭವ್ಯ ಭವಿಷ್ಯ ಬರಿತಾ ಇದ್ದಾರೆ. ನಗಬೇಡಿ, ಈ ರಿಪೋರ್ಟ್ ಇನ್ನೂ ಮುಗಿದಿಲ್ಲ. ಹೊಟ್ಟೆ ಹಿಡ್ಕೊಂಡಾದ್ರೂ ನಗರಿ, ಮತ್ತೇನಾದ್ರೂ ಹಿಡ್ಕೊಂಡು ನಗರಿ. ಇದು ವರದಿ. ಇಂಥ ವರದಿ ಕೊಡೋದಿಕ್ಕೆ ಅಂತಾನೆ ಇವರಿಗೆ ಲಕ್ಷ ಲಕ್ಷ ಸಂಬಳ, ಕಾರು, ಬಂಗ್ಲೆ ಕೊಟ್ಟಿರ್ತಾರೆ ಅನ್ನೋದನ್ನ ಮರಿಬೇಡಿ. ಅಷ್ಟೆಲ್ಲ ಸೌಲಭ್ಯವನ್ನು ಇವರು ನಾವು ಕಟ್ಟೋ ತೆರಿಗೆಯಿಂದಾನೇ ಪಡ್ಕೊಳ್ತಾರೆ ಅನ್ನೋದು ಕೂಡ ನಿಮ್ಮ ನೆನಪಿನಲ್ಲಿರಲಿ. ಹೌದು, ಇವರೆಲ್ಲ ಸರ್ಕಾರದ ಸಕಲ ಸವಲತ್ತನ್ನು ಪಡೆದುಕೊಂಡು ಇಂಥದ್ದೊಂದು ಅದ್ಭುತ ನಗೆ ಪಾಟಲಿನ ವರದಿಯನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ನೋಡೋಣ ಚಿಕ್ಕದೊಂದು ಬ್ರೇಕ್ ನಂತರ.